ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ರತ್ನಕಯ್ಯ, ನಾನು ಏನೋ ಕೇಳಬೇಕು ಅಂತಿದ್ನಮ್ಮ ನೀನು. ಈಗ ನಾಗರ ಪೂಜೆ ನಾಗರ ಪಂಚಮಿ ಅಂತ ಹೇಳ್ತಾರಲ್ಲ, ಅದು ಯಾಕೆ ಮಾಡ್ತಾರೆ ಏನು ಯಾತ ಅಂತ ನಿನಗೆ ನನಗೆ ಗೊತ್ತಿದ್ರಿ ಹೇಳ್ತಿ. ನಾನು ಈ ಲತಿ ಕೇಳಿದೆ, ಅವಳು ನನಗೆ ಗೊತ್ತಿಲ್ಲ ಕಣೆ ಅಂತ ಅಂದ್ಲು. ಅದಕ್ಕೆ ನಾನು ನೀನು ಏನೇಂದ್ರು ವಯಸ್ಸಿನಾಗ ದೊಡ್ಡಳಲ್ವೇ, ಅದಕ್ಕೆ ನಿನಗೆ ನನಗೆ ಗೊತ್ತೇನಂತ ಕೇಳಿನಮ್ಮ. ಗೊತ್ತಿರ್ತಕ್ಕ ನಿಂಗೆ ಏನಿದ್ರು ಮಹಿಮೆ ಅಂತ ಹೇಳ್ಬಿಟ್ಟು. ಅಯ್ಯೋ, ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಮ್ಮ. ಆಮೇಲೆ ಇವಕ್ಕಯ್ಯ ಏನೇನು ಹೇಳ್ತು ಅಂತ ಅನ್ಕೋಬೇಡ್ರಿ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಆಮೇಲೆ ಯಾರನ್ನ ನೀವು ಬೇರೆಯವ್ರನ್ನ ಕೇಳಿ ಅವ್ರು ಅಂತಾರೆ ಹೇಳೋದು, ನಾನು ಅಂತಾರೆ ಹೇಳೋದಾದ್ರೆ ಅಯ್ಯೋ ಇವಕ್ಕೈ ಬೂಸಿರತ್ನಕಯ್ಯ ಅಂದ್ರು ಆತೆ ನೀವು. ಅದಕ್ಕೆ ನನಗೆ ಗೊತ್ತಿರೋದು ಹೇಳ್ತೀನಿ. ಹಂಗೆ ಅಯ್ಯೋ ನಾವೇನು ಅನ್ಕೆಮಲ್ಲ, ನಿನಗೆ ಗೊತ್ತಿರೋದು ನೀನು ಹೇಳಂತಾಯಿ. ಅದೇ ಕಡ್ರತಕ್ಕ, ನಾವ್ ಯಾಕೆ ಯೋನ ಅನ್ಕೆಂಬ್ಲ ಹೇಳು, ನೀನಿರ್ವರ ನೀನು. ನಾವ್ ಯೋನು ಅನ್ಕೆಂಬಲ್ಲ, ನಮಗೆ ಗೊತ್ತಿದ್ರೆ ಯಾಕೆ ಹೇಳ್ತಿದ್ವಿ ಹೇಳು ಅದೇನು ನಿನಗೆ ಗೊತ್ತಿರೋದು. ಇನ್ನೇನಿಲ್ಲ ಕಣ್ರಿ, ಶ್ರಾವಣದಾಗೆ ಫಸ್ಟ್ಗೆ ಬರೋ ಹಬ್ಬನೇ ನಾಗರ ಹಬ್ಬ. ನಾವೆಲ್ಲ ನಾಗರ ಹಬ್ಬ ಅಂತೀವಿ. ಎಲ್ಲ ಟೌನ್ ಜನ ನಾಗರ ಪಂಚಮಿ, ಇನ್ನ ಏನೇನೋ ಹೆಸ್ರು ಅದೆಂತದ ಗರುಡ ಪಂಚಮಿನ ಏನೋ ಅಂತಾರಂತಮ್ಮ, ನಮ್ಗೇನು ಗೊತ್ತಿಲ್ಲ. ಒಟ್ಟಿಗೆ ನಾವು ನಾಗರ ಹಬ್ಬ ಅಂತ ಕರಿತೀವಿ. ಉತ್ತರ ಕನ್ನಡದಾಗೆ ಈ ಟೈಮ್ನಾಗ ಮಾಡ್ತಾರೆ. ನಮ್ಮ ಕಡೆಗೆ ಗೌರಿ ಹಬ್ದಾಗು ಮಾರ್ನಮ್ಮಿ ಹಬ್ದಾಗು ಮಾಡ್ತಾರೆ. ಏ ನಾಗರಬ್ಬ ಅಂದ್ರೆ ಇನ್ನೇನಿಲ್ಲ. ಈ ನಾಗಪ್ಪಗೆ ಹಾಲೆರೆದು ಪೂಜೆ ಮಾಡೋ ದಿನ. ಆಮೇಲೆ ಈ ಒಡ ಹುಟ್ಟಿದವ್ರ ದಿನ ಅಂತಾರಂದ್ರೆ, ಈಗ ಅಣ್ಣ ತಮ್ಮಗಳು ಹುಟ್ಟಿರ್ತಾರಲ್ಲ ಆ ದಿನ ಹೆಣ್ಮಕ್ಳು ಹಬ್ಬ ಅಂತೇಳಿ ಎಲ್ಲ ಕರೀತಾರಮ್ಮ. ಇನ್ನೇನಿಲ್ಲ ಕಡ್ರಮ್ಮ, ಅಣ್ಣ ತಮ್ಮಗಳಿಗೂ ಅಕ್ಕ ತಂಗಿಯರು ಎಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತೇಳಿ ಆ ನಾಗಪ್ಪನ ಬೇಡ್ಕೊಂಡು ಪೂಜೆ ಮಾಡೋದು. ಆಮೇಲೆ ಸಿಗಣಿ ತೊಮಟ ಎಲ್ಲನ ಅಯ್ಯಪ್ಪಗೆ ಎಡೆಯಿಕ್ಕಿ ಕೆಲವರೆಲ್ಲನ ತೊಮಟ ಮಾಡಿಕ್ತಾರಂತೆ. ಇನ್ನು ಏನೇನೋ ಒಟ್ಟಿಗೆ ಅವ್ರಿಗೆ ಬೇಕಾಗಿದ್ದ ಮಾಡಿಕ್ಕಿ ಪೂಜೆ ಮಾಡ್ತಾರೆ. ಅದೇ ನಾಗರ ಪಂಚಮಿ ಅಂತ ಕರೆಯೋದು. ಹುತ್ತಕ್ಕೆ ಪೂಜೆ ಮಾಡಿಬಿಟ್ಟು ಆ ಮಣ್ಣು ತಂಡು ಅಕ್ಳಕ್ಕ ಇಲ್ಲಾಂದರೆ ಬೆನ್ನಿಗಾಯಿ ಎಲ್ಲ ಹಚ್ಚಿ ಒಳ್ಳೇದಾಗಲಿ, ಅವ್ರಿಗೆ ಸುಖ ಸಂತೋಷ ಆಯುರಾರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ದೇವರು ಅಂತೇಳಿ ಬೇಡ್ಕೊಂತಾರೆ. ಆಮೇಲೆ ನಾಗಪ್ಪಗಳು ಹೆಂಗೆ ಗೊತ್ತೇ, ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನಂಗೆ ನಾವು ಬೇಡ್ಕೊಂಡ್ರೆ ವರ ಕೊಡ್ತವೆ. ಈ ಏನನ್ನ ಅದಕ್ಕೆ ಕೆಟ್ಟದ್ದು ಮಾಡಕ್ಕೆ ಹೋದ್ರೆ ಶಾಪ ಕೊಡ್ತವೆ. ಹಂಗಾಗಿ ಅವಕ್ಕೆ ನಾವು ಬೇಡ್ಕೋಬೇಕು, ಒಳ್ಳೇದು ಮಾಡಪ್ಪ ನಮಗೆ ಅಂತೇಳಿ. ಹಂಗೆ ಬೇಡ್ಕೊಂಡ್ರೆ ಅವು ನಮ್ಮ ಕುಟುಂಬಕ್ಕೆ ಅಂದರೆ ನಮ್ಮ ಮನೆತನಕ್ಕೆ ಒಳ್ಳೇದು ಮಾಡ್ತವೆ. ಆಮೇಲೆ ಇನ್ನೊಂದು ಕತೆ ಇಟ್ಟು ಹೇಳ್ತೀನಿ ಕೇಳ್ರಿ. ಶ್ರೀಕೃಷ್ಣ ಪರಮಾತ್ಮ ಸುಮಾರಾದ ಹುಡುಗ ಇದ್ದಂಗ ಸಮುದ್ರದ ದಡದಾಗೆ ಆಡ್ತಾ ಇರ್ತಾನಂತೆ. ಅವಾಗ ಅವನ ಕೈಯಾಗಲು ಚೆಂಡು ಹೋಗಿ ಮರದ ಕೊಂಬೆ ತಕ್ಕೆಲ್ಲ ಶೀಗಾಕಿ ಅಂತೈತಂತೆ. ಅವನು ಮರ ಹತ್ತಿ ಚೆಂಡು ಹುಡಿಕೇಬೇಕಾದ್ರೆ ಪುಸುಕು ನದಿಯಾಗಿ ಜಾರಿ ಬೀಳ್ತಾನಂತೆ. ಅವಾಗ ಬಿದ್ದಾಗ ಆ ಸಮುದ್ರದೊಳಗೆ ಕಾಳಿ ಅಂತಾನೆ ಎಂಥದೋ ಒಂದು ಸರ್ಪ ಇರ್ತೈತಂತೆ. ಅದು ಈ ಶ್ರೀಕೃಷ್ಣನ ಮೇಲೆ ಯುದ್ಧ ಮಾಡಕ್ ಗೊತ್ತೈತಂತೆ. ಆಗ ಶ್ರೀಕೃಷ್ಣ ಯುದ್ಧ ಮಾಡಿ ಆ ಕಾಳಿಯ ಸರ್ಪನ ಸೋಲಿಸ್ಬಿಡ್ತಾನಂತೆ. ಆ ಕಾಳಿಯ ಸರ್ಪಿಗೆ ಗೊತ್ತಿರಲ್ವಂತೆ ಇವನು ಶ್ರೀಕೃಷ್ಣ ಪರಮಾತ್ಮ ಅನ್ನೋದು. ಅದು ತಿರ್ಗಾ ಶ್ರೀಕೃಷ್ಣ ಪರಮಾತ್ಮನ ಬೇಡ್ಕೊಂತೈತಂತೆ, ನಾನು ಏನು ಮಾಡಬೇಡ ಅಂತೇಳಿ ಕೈ ಮುಗಿದು ಬೇಡ್ಕೊಂತೈತಂತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಸರಿ ಏನು ಮಾಡಲ್ಲ, ನೀನು ಜನಗಳಿಗೆ ಏನು ತೊಂದರೆ ಮಾಡಿಕೊಡೋದು, ಸೈಲೆಂಟಾಗಿರ್ಬೇಕು ಹಂಗೆ ಹಿಂಗೆ ಅಂತ ಏನೇನೋ ಬುದ್ಧಿವಾದ ಹೇಳಿ ಬಿಟ್ಟು ಹೋಗ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ. ಅದನ್ನೇ ಇವಾಗ ನಾಗರ ಹಬ್ಬ ಅಂದರೆ ನಾಗರ ಪಂಚಮಿ ಅಂತೇಳಿ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರಮ್ಮ. ರತ್ನಕಾಯಿ, ಗೊತ್ತಿಲ್ಲ ಅಂತೀ, ಎಂತ ಚೆನ್ನಾಗಿ ಕತೆ ಹೇಳ್ತೀಯ. ಇನ್ನೇವ ನನಗೆ ಗೊತ್ತಿದ್ರಿ ಹೇಳು ಅಲ್ವೇನೆ ಮಂಜಿ, ಎಂತ ಚೆನ್ನಾಗಿರೋ ಕತೆ ಹೇಳ್ತೀವ ಅಕ್ಕಯ್ಯ. ಕಣಲತಿ, ನೀನು ಹೇಳೋದು ಸರಿನಿ. ಈ ರತ್ನಕಾಯಿ ಇರುವಾರ ಸರಿ ಆತಿದ್ದು. ನಂಗೆ ಗೊತ್ತೇ ಇಲ್ಲ ಅಂತೈತಿ. ಎಂತ ಚೆನ್ನಾಗಿರೋ ಕತೆ ಹೇಳ್ತು ನೋಡು. ಇನ್ನೊಂದು ಕತೆ ಹೇಳ್ತೀನಿ ಕೇಳ್ರಿ. ಒಬ್ಬ ರಾಜ ಇರ್ತಾನಂತೆ. ಅವ್ರ ಅಪ್ಪ ಹಾವು ಕಡ್ದೇನೋ ಸಾಯಿಸ್ಬಿಡ್ತೈತಂತೆ. ಆ ಸಿಟ್ಟಿಗೆ ಆ ರಾಜ ದೇವಟೋ ದುಡ್ಡು ಖರ್ಚು ಮಾಡಿ ಸರ್ಪ ಯಜ್ಞ ಯಾನ ಅಂತಾನ ಎಂಥದ್ದು ಹೇಳ್ತಾರಮ್ಮ, ನನಗೆ ಅದೆಲ್ಲ ಮರ್ತೋಗೈತಿ. ಯಜ್ಞನ ಏನೋ ಮಾಡ್ತಾನಂತೆ. ತಿರ್ಗಾ ಮಾಡಿದಾಗ ಆ ಯಜ್ಞದ ಪ್ರಭಾವದಿಂದನ ಎಲ್ಲ ಸುತ್ತಮುತ್ತಲ ಇರೋ ಹಾವೆಲ್ಲ ಬಂದು ಆ ಯಜ್ಞದ ಕುಂಡದಾಗ ಬೀಳ್ತಾ ಇರ್ತಾವಂತೆ. ಕೆಲವು ಹಾವುಗಳೆಲ್ಲನ ಇದೆಂಥದಮ್ಮ ತಪಸ್ ಮಾಡ್ತಾವಂತೆ. ಅವ್ರ ತಪಸ್ಸಿಗೆ ಮೆಚ್ಚಿ ಆಸ್ತಿಕ ಮುನಿಗಳು ಅವ್ರನ್ನ ಉಳಿಸೋಕೆ ಆದರೆ ರಾಜ ಅದೇನೋ ಯಜ್ಞ ಮಾಡ್ತಿರ್ತಾನಲ್ಲ, ಆ ರಾಜನ ಹತ್ರ ಬಂದು ಇದನ್ನು ಮಾಡ್ತಾನಂತೆ. ಆ ರಾಜ ನಿನ್ಗೆ ಏನು ವರ ಬೇಕು ಕೇಳು ಅಂತ ಕೇಳಿದಾಗ, ನೀನು ಪ್ರಾಣಿ ಸಂಕುಲ ನಾಶ ಮಾಡ್ತಾ ಇದೆಯಾ, ಪ್ರಾಣಿ ಹಿಂಸೆ ಮಹಾಪಾಪ, ಇದೆಲ್ಲ ಶಾನೆ ಒಳ್ಳೇದಲ್ಲ, ಇದು ನೀವು ಮಾಡ್ತಾ ಇರೋ ತಪ್ಪು ಹಂಗೆ ಹಿಂಗೆ ಅಂತ ಹೇಳಿದಾಗ, ಸರಿ ಇನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಅಂತೇಳಿ ಅವತ್ತು ನಿಲ್ಲಿಸ್ಬಿಡ್ತಾನಂತೆ. ಅದೇ ಜಾತದ ಯಜ್ಞ ಮಾಡೋದ. ಅವಾಗ ಎಲ್ಲ ಅವುಗಳು ಹೆಂಗವ ನಾವು ಬಚಾವದ್ವಿ ಅಂತೇಳಿ ನಿಟ್ಟುಸ್ರು ಬಿಡ್ತಾವಂತೆ. ಅವತ್ತು ನಾಗರ ಹಬ್ಬ ಅಂತ ಹೇಳ್ತಾರಮ್ಮ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಆಮೇಲೆ ನೀವು ಆಡ್ಕೆ ಬಿಡ್ರಿ ಅಲ್ಲೂ ಇಲ್ಲೂ.
ಏ ರೊತ್ತಕ ನೀನಿರುವಾರ ನೀನು ಎಂತ ಚೆನ್ನಾಗಿರೋ ಕತೆ ಹೇಳಿದ್ಯಾ. ನನಗೆ ಬರೋದೇ ಇಲ್ಲ ಕಣೆ, ಹಂಗೆ ಕಣೆ ಹಿಂಗೆ ಕಣೆ ಅಟ್ಲ ಇಟ್ಲ ಅಂತ ಹೇಳ್ತೀಯ. ನಾಟಕದ ಕಣವ ನೀನಿರುವಾರ ನೀನು ರತ್ನಕಾಯಿ. ಹೆಂಗಮ್ಮಜ್ಜಿ ನಮ್ಗೆ ಹೆಂಗ ಕತೆ ಗೊತ್ತಿರ್ಲಿಲ್ಲ, ರತ್ನಕಾಯಿ ಚೆನ್ನಾಗಿ ಕತೆ ಹೇಳ್ತಾ ಅಲ್ವೇನಿ. ಹ್ಞೂ ಕಣೆಲ್ಲತಿ ಚೆನ್ನಾಗಿ ಕತೆ ಹೇಳ್ತು. ನಾವು ನಾಗರಬ್ಬ ಮಾಡ್ಬಿಟ್ಟು ನಮ್ಮ ಮನೆ ತನಕ ನಮ್ಮ ಮನೆಗೂ ಎಲ್ಲ ಒಳ್ಳೇದಾಗ್ಲಿ, ನಮ್ಮ ಮಕ್ಳು ಮರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಬೇಡ್ಕೋಬೇಕು. ರತ್ನಕಾಯ ನೀನ್ ಹೆಂಗ್ ಮಾಡ್ತೀಯ ನಾಗರಬ್ಬನ? ಏ ಇನ್ನು ಹೆಂಗ್ ಮಾಡ್ತಾರೆ, ಒತ್ತು ಬಟ್ಟೆ ಎದ್ದು ಎಲ್ಲ ನೆಲ ಮುಸ್ರೆ ಮಾಡ್ಕೊಂಡು ಆಳೊಡ್ಕೆನ ನಾನಂತೂಗಳೇ ಲತಿ ಒಂದು ತೊಟ್ಟು ನೀರನ್ನು ಕುಡಿಯಲ್ಲ ಕಣೆ. ಹಂಗೆ ಒತ್ತು ಬಟ್ಟೆ ಹೋಗಿ ನಾಗಪ್ಪನ ಮಾಡ್ಕೊಂಡು ಉತ್ತಕ್ಕೆಲ್ಲ ಹೂವು, ಬಾಳೆಹಣ್ಣು, ಅರಿಶಿನ ಕುಂಕುಮ, ಹಾಲು ತುಪ್ಪ, ಇದೆಂತದಮ್ಮ ಅದೇ ಗಜಬತಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ. ನಮ್ಮ ಮಕ್ಳು ಮರಿ ಚೆನ್ನಾಗಿ ಬೆಳ್ಕೊಂಬ್ಲಿ, ಅವಕ್ಕೆ ಗುಳ್ಳೆ ಗುಸ್ಲಕ್ಕೂ ಏನು ಆಗ್ದಂಗೆ ಚೆನ್ನಾಗಿ ಬೆಳೆಸಪ್ಪ ನಾಗಪ್ಪ, ನಮ್ಮ ಮನೆ ನಮ್ಮ ಅಂತನ ಚೆನ್ನಾಗಿ ಬೆಳೆಸಪ್ಪ ಅಂತೇಳಿ ಬೇಡ್ಕೊಂಡ್ ಬರ್ತೀವಮ್ಮ. ಅದಿನ್ ಏನು ಮಾಡೋದು ಅಂತ ಕೇಳ್ತೀಯ ನೀನು. ಯಾಕ ಹಂಗಾರೆ ನೀನು ನೀರು ಬರ ಏನು ಕುಡಿಯಲ್ವೇ? ಅಯ್ಯೋ ಹೋಗುವಂತ ನಾವು ಯಾವ್ದನ್ನ ಒಂದಿಟ್ಟು ಒಟ್ಟಿಗೆ ನೋಡ್ಕೊಂಡು ಹೋಗ್ತಿದ್ವಮ್ಮ. ಯಾಕೆ ಉಪವಾಸ ಹೋದ್ರೆ ಒಳ್ಳೇದಾಗ್ತೈತಿ. ಹ್ಞೂ ಕಣೆ, ಉಪವಾಸ ಹೋಗಿ ಪೂಜೆ ಪುನಸ್ಕಾರ ಮಾಡಿದ್ರೆ ದೇವರು ಬೇಗ ವರ ಕೊಡ್ತಾನೆ. ನಾವು ಕೇಳ್ಕೊಂಡಿದ್ದ ಈಡೇರಿಸ್ತಾನೆ. ಹಂಗಾರೆ ರತ್ನಕಯ್ಯ ನಾವು ಇನ್ಮೇಲೆ ಹಂಗೆ ಮಾಡ್ತೀವಿ, ಸುಮ್ಕಿರು. ಯಾಕೆಂದ್ರೆ ಪೂಜೆ ಪುನಸ್ಕಾರ ಮಾಡದೆಯ ದೇವರು ನಮಗೆ ಕೇಳಿದ್ದೆಲ್ಲ ಕೊಡ್ಲಿ ಅಂತ ಅಂತಂದ್ರೆ ಒಂದಿನ ಉಪವಾಸ ಇದ್ರೆ ಏನಾಗ್ತೈತಿ. ನಾವು ಇನ್ನೇನು ನೀನು ಹೇಳ್ದಂಗೆ ಹಂಗೆ ಮಾಡ್ತೀವಿ ಕಣಕ್ಕ. ಆಮೇಲೆ ನಾಗಪ್ಪನನು ಗರುಡಾಳ್ ಸ್ವಾಮಿ ಇಬ್ರು ಅಣ್ಣ ತಮ್ಮಗಳಂತೆ, ಅದಕ್ಕೂ ಒಂದು ಕತೆ ಐತಿ. ಏಳು ಅಂದ್ರೆ ಹೇಳ್ತೀನಮ್ಮ ನಿಮ್ಗೆ. ಇನ್ನು ಏಳನ ಅಂತ ಕೇಳ್ತಿಯಲ್ ರತ್ನಕಯ್ಯ, ಏಳು ನಮ್ಗೂನು ಅಂತ ಕತೆ ಪತೆ ಕೇಳಕ್ ಭಾರಿ ಇಷ್ಟ. ನೀನು ಏಳನೆ ಅಂತ ಕೇಳ್ತೀಯಮ್ಮ. ಒಬ್ಬ ರಾಜ ಇರ್ತಾನಂತೆ, ಅವನಿಗೆ ಇಬ್ರು ಹೆಣ್ಮಕ್ಳು ಇರ್ತಾರಂತೆ. ಅವರು ನೋಡಕ್ಕೆ ಬಹು ಚೆನ್ನಾಗಿರ್ತಾರಂತೆ. ಅವರಿಬ್ರು ಒಬ್ಬಗೆ ಕಶ್ಯಪ ಅಂತನೋ ಏನೋ, ಕಶ್ಯಪ ಮಹರ್ಷಿ ಅಂತನೋ ಏನೋ ಅವನಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಮಾಡಿರೆ ಅವರು ಕಶ್ಯಪ ಮಹರ್ಷಿ ತಪಸ್ಸಿಗೆ ಹೋಗೋದಕ್ಕಿಂತ ಮುಂಚೆಗೆ ನಿಮ್ಗೆ ಏನು ವರ ಬೇಕು ಕೇಳ್ರಿ ಅಂತೇಳಿ ಇಬ್ರು ಹೆಣ್ತಿಯರನ್ನ ಕೇಳ್ತಾನಂತೆ. ಅದಕ್ಕೆ ಪ್ರಶ್ನೆ ಹೆಂಡ್ತಿ ಇರ್ತಾಳಲ್ಲ, ಅವಳು ನನಗೆ 1000 ನಾಗಗಳನ್ನ ಮಕ್ಕಳನ್ನಾಗಿ ಕೊಡಪ್ಪ ಅಂತೇಳಿ ಬೇಡ್ಕೊಂತಾಳಂತೆ. ಅದಕ್ಕೆ ಎರಡನೇ ಹೆಂಡ್ತಿ ಪ್ರಶ್ನೆ ಹೆಂಡ್ತಿ ಕೊಟ್ಟಿದ್ಯಲ್ಲ, ಅದಕ್ಕಿಂತ ಚೆನ್ನಾಗಿರೋ ಪರಾಕ್ರಮಿಯಾಗಿರೋ ಎರಡು ಮಕ್ಕಳನ್ನ ನನಗೆ ಆಗಂಗೆ ವರ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಂತಾಳಂತೆ. ಅದಕ್ಕೆ ಆಮೇಲೆ ಅವನು ಮಹರ್ಷಿ ವರ ಕೊಟ್ಟಿರ್ತಾನಲ್ಲ, ಅವನು ಕಾಡಿಗೆ ಹೋಗ್ತಾನಂತೆ. ಆಮೇಲೆ ಇವಳು ಪ್ರಶ್ನೆ ಹೆಂಡ್ತಿ 1000 ಮೊಟ್ಟೆನ ಇಕ್ತಾಳಂತೆ. ಇವಳು ಎರಡನೇ ಹೆಂಡ್ತಿ 2 ಮೊಟ್ಟೆ ಇಕ್ತಾಳಂತೆ. ಅದನ್ನ ಅವರು ಅದೇ ಈಗ ಸೇವಕರು ಅಂತಾರಲ್ಲ, ಅಲ್ಲ ಹೆಂಗಸ್ರನ್ನ ಏನಂತಾರೆ ಹೇಳು, ಸೇವಕಿಯರು ಅಂತಾರಲ್ಲ, ಅವರು ಪಾತ್ರೆಗಳಿಗೆ ಎತ್ತಿಕ್ತಾರಂತೆ. 1000 ಮೊಟ್ಟೆ ಒಂದು ಕಡೆಗೆ, 2 ಮೊಟ್ಟೆ ಒಂದು ಕಡೆಗೆ ಎತ್ತಿಕ್ಕಿದ ಮೇಲೆ 500 ವರ್ಷ ಕಳಿತೈತಂತೆ. 500 ವರ್ಷ ಕಳೆದ ಮೇಲೆ 1000 ಮೊಟ್ಟೆ ಇಕ್ಕಿರ್ತಾಳಲ್ಲ ಪ್ರಶ್ನೆ ಹೆಂಡ್ತಿ, ಅವಳವು ತೆಗೆದು ನೋಡಿರಿ ಎಲ್ಲ ಆವಾಗಿರ್ತಾವಂತೆ. ಆದ್ರೆ ಎರಡನೇ ಹೆಂಡ್ತಿ 2 ಮೊಟ್ಟೆ ಇಕ್ಕಿರ್ತಾಳಲ್ಲ, ಅವು ಮಾತ್ರ ಹಂಗೆ ಇರ್ತಾವಂತೆ. ಅವಳಿಗೆ ಸಿಟ್ಟು ಬಂದ್ಬಿಟ್ಟು ಒಂದು ಮೊಟ್ಟೆನ ಒಡಾಕ್ತಾಳಂತೆ. ಒಡಾಕ್ತಾಗ ಅದರಿಂದ ಒಂದು ಪಾಪ ಈಸಿಗೆ ಬರ್ತೈತಂತೆ. ಈಸಿಗೆ ಬಂದರೆ ಅರ್ಧ ಮಾತ್ರ ಮನುಷ್ಯನ ರೂಪ ಇರ್ತೈತಂತೆ, ಇನ್ನು ಅರ್ಧನ ಮನುಷ್ಯನ ರೂಪ ಇರೋದೇ ಇಲ್ವಂತೆ. ಅದಕ್ಕೆ ಸಿಟ್ಟು ಬಂದ್ಬಿಡ್ತೈತಂತೆ. ನಮ್ಮ ಅಮ್ಮನಿಂದ ಹಿಂಗೆ ಆತಲ್ಲ ಅಂತ ಹೇಳ್ಬಿಟ್ಟು ಅದು ಶಾಪ ಕೊಡ್ತೈತಂತೆ. ನೀನು ನಮ್ಮ ದೊಡ್ಡಮ್ಮನ ದಾಸಿಯಾಗಿರು, ನೀನು ಈಗ ಇನ್ನೊಂದು ಮೊಟ್ಟೆಗೆ ಒಂದು ತಮ್ಮ ಇರ್ತಾನಲ್ಲ, ಅವನಿಂದ ನಿನಗೆ ಮುಕ್ತಿ ಸಿಗಲಿ ಅಂತೇಳಿ ಶಾಪ ಕೊಟ್ಬಿಟ್ಟು ಆಕಾಶಕ್ಕೆ ಹಾರೋಗ್ತೈತಂತೆ. ಹಂಗೆನ ಹೊಸ್ತಿನ ಕಳಿತೈತಂತೆ. ಕಳೆದ್ಮೇಲೆ ಒಂದಿನ ಅಕ್ಕ ತಂಗಿ ಇಬ್ರು ನದಿ ತಕ್ಕ ಹೋಗ್ತಾರಂತೆ. ನದಿ ತಕ್ಕ ಹೋದಾಗ ಅಲ್ಲೊಂದು ಕುದುರೆ ಇರ್ತೈತಂತೆ. ಆವಾಗ ಅವಳು ತಂಗಿ ಕೇಳ್ತಾಳಂತೆ, ಅಕ್ಕ ಈ ಕುದುರೆ ನೋಡಿ ನಿಂಗೆ ಏನು ಅನ್ನಿಸ್ತೈತಿ ಅಂತ ಹೇಳ್ಬಿಟ್ಟು. ಆವಾಗ ಅವ್ರ ಅಕ್ಕ ಹೇಳ್ತಾಳಂತೆ, ಈ ಕುದುರೆ ನೋಡೋಕ್ಕೇನ ಬೆಳ್ಳಗೆ ಚೆನ್ನಾಗೈತೆ, ಬಾಲ ಮಾತ್ರ ಕರ್ಗೆ ಐತಿ ಅಂತ ಹೇಳ್ತಾಳಂತೆ. ಆವಾಗ ಇಲ್ಲ ನೀನು ಹೇಳ್ತಾ ಇರೋ ಸುಳ್ಳು, ನಾಳೆಗೂ ಬರೋಣ, ಬಂದಾಗ ಕುದುರೆ ಬಾಲ ಏನನ ಕರಗಿದ್ರೆ ನಾನು ನಿನ್ನ ದಾಸಿ ಆಗ್ತೀನಿ, ಇಲ್ಲ ಕುದುರೆ ಬಾಲ ಏನನ್ನ ಬೆಳಗಿದ್ರೆ ನೀನು ನನ್ನ ದಾಸಿ ಆಗ್ಬೇಕು ಅಂತೇಳಿ ಹೇಳ್ತಾಳಂತೆ. ಆವಾಗ ಅವ್ರ ಅಕ್ಕಯ್ಯ ಸರಿ ನೀನು ಹೇಳ್ದಂಗೆ ಕೇಳ್ತೀನಿ, ನಾಳೆಗೆ ಬರೋಣ ಬಾ ಅಂತೇಳಿ ಮನೆಗೆ ಬರ್ತಾರಂತ ಇಬ್ರು. ಅವಾಗ ಅಕ್ಕ ಇರ್ತಾಳಲ್ಲ, ಅವಳು ಬಂದ್ಬಿಟ್ಟು ಅವಳಿಗೆ 1000 ಜನ ನಾಗರಾವುಗಳು ಇರ್ತಾವಲ್ಲ, ಅವಕ್ಕೆ ಹೇಳ್ತಾಳಂತೆ, ನೋಡು ನಾನು ಹಿಂಗೆ ನಿಮ್ಮ ಚಿಕ್ಕಮ್ಮಂತಾಗೆ ಒಪ್ಪಂದ ಮಾಡ್ಕೊಂಡು ಬಂದಿದ್ದೀನಿ, ನೀವು ನಾಳೆ ಎದ್ದಾಗ ಹೋಗ್ಬಿಟ್ಟು ಆ ಕುದುರೆ ಬಾಲಕ್ಕೆ ಹೊಂಟು ಕೇಳ್ರಿ, ನಾನು ಗೆಲ್ತೀನಿ, ಆವಾಗ ನಿಮ್ಮ ಚಿಕ್ಕಮ್ಮ ದಾಸಿ ಆಗ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತೈತಂತೆ ಅಯ್ಯಮ್ಮ. ಆವಾಗ ಅವು ಸರಿ ಅಂತ ಹೇಳಿ ಇನ್ನೊಂದಿನ ಹೋಗಿ ಕುದುರೆ ಬಾಲಕ್ಕೆ ಹೊಂಟ್ಕೊಂತಾವಂತೆ. ಆವಾಗ ಅವಳು ತಂಗಿರ್ತಾಳಲ್ಲ, ಅದನ್ನ ನೋಡಿ ನಾನೇ ಸೋತಿದ್ದೀನಿ ಅಂತೇಳಿ ಒಪ್ಕೊಂಡು ಅವಳಿಗೆ ಅದೇ ಅಕ್ಕ ಹಿಂಗೆ ದಾಸಿ ಆಗ್ತಾಳಂತೆ.
ಹಿಂಗೆ ವಸ್ತಿನ ಕಳಿತೈತಂತೆ. ಅವಾಗ ಅವಳದು ತೊಂಗಿದ ಇನ್ನೊಂದು ಮೊಟ್ಟೆ ಇಕ್ಕಿದ್ಲಲ್ಲ, ಆ ಮೊಟ್ಟೆ ಒಡ್ಕಂತೈತಂತೆ. ಅದ್ರೊಳಗೆ ಗೋಲ್ಡಾಳ್ ಶ್ಯಾಮಿ ಈ ಸಿಕ್ಬತ್ತಾನಂತೆ. ಗೋಲ್ಡಾಳ್ ಶ್ಯಾಮಿ ಸಖತ್ತು ಶಕ್ತಿವಂತ ಅಂತೆ, ಬುದ್ಧಿವಂತ ಅಂತೆ. ಅವನು ಎಲ್ಲ ತಿಳ್ಕೊಂಡು ಅವ್ರ ಅಮ್ಮಯ್ಯನ ಅದೇ ದಾಸತ್ವದಿಂದನ ಪಾರ್ ಮಾಡ್ತಾನಂತೆ. ಅದಕ್ಕೇನ ನಾಗಪ್ಪನೂ ಗೋಲ್ಡಾಳ್ ಶ್ಯಾಮಿನೂ ಅಣ್ಣ ತಮ್ಮ ಅಂತೇಳಿ ಮಹಾಭಾರತದ ಬುಕ್ಕಾಗ ಏನೋ ಬರ್ದೇವ್ರಿ ಅಂತ ನಮ್ಮ ಅಜ್ಜ ಆವಾಗಲೇ ಒಂದ್ಸರಿ ಹೇಳಿದ್ನಮ್ಮ. ಅದನ್ನ ನಾನು ನಿನ್ಗೆ ಹೇಳ್ದೆ. ಚೆನ್ನಾಗೈತೆ ಕತೆ. ಏನನ್ನ ಚೆನ್ನಾಗಿಲ್ಲ ಅಂದ್ರೆ ಬೈಕೆ ಬಿಡ್ರಿ ತಾಯಿ ನೀವು. ಏ ಋತಕೈ, ನಾವ್ಯಾಕೆ ಬೈಕಮ್ಮನ ಬೋಲ್ ಚೆನ್ನಾಗಿರೋ ಕತೆ ಹೇಳಿದ್ಯಾ, ನಾವ್ಯಾಕೆ ಬೈಕಮ್ಮನ ಹೇಳು. ಹೆಂಗನ ಎಷ್ಟೊಂದು ವಿಷಯ ನಮಗೆ ಗೊತ್ತೇ ಇರ್ಲಿಲ್ಲ ಅಲ್ವೇನೇಲತಿ. ಎಂತ ಚೆನ್ನಾಗಿ ಹೇಳ್ಕೊಟ್ಟೈತಿ ಹೇಳೈತಿವ ಅಕ್ಕ ರತ್ನಕೈ. ಹ್ಞೂ ಕಣ್ರತ್ನಕೈ, ದೇವ್ರಣಿಗೂ ನನಗೂ ಇವೆಲ್ಲ ಗೊತ್ತಿರ್ಲಿಲ್ಲಮ್ಮ. ದೇವ್ರಣಿ ಬೋಲ್ ಖುಷಿ ಆಯ್ತು ಇವತ್ತು. ಹೆಂಗ ಇಂಥವೆಲ್ಲ ಕತೆ ಹೇಳ್ದಲ್ಲ ಒಂದ್ 2-3 ಬೋಲ್ ಚೆನ್ನಾಗಿ ಹೇಳ್ದೆ ನಿಜವಾಗ್ಲೂ. ಸರಿ ನಡಿರುವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೆ ಬರೋಣ ನಡೀರಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.